ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9483166622. ಆಡೋ ಮಾತುಗಳು ಸರಿಯಾಗಿ ಇರಬೇಕು ಅಂತ ಗಿಲ್ಲಿ ಅವರಿಗೆ ಕಿಚ್ಚ ಸುದೀಪ್ ಈ ಮೊದಲೇ ಎಚ್ಚರಿಕೆಯನ್ನ ನೀಡಿದ್ರು. ಹಾಗಿದ್ರೂ ಕೂಡ ಗಿಲ್ಲಿ ತನ್ನ ತಪ್ಪನ್ನ ತಿದ್ಕೊಂಡಿಲ್ಲ. ಮಾತು ಮಿತಿಮೀರಿದಕ್ಕೆ ಅವರು ಕಳಪೆಯಾಗಿದ್ದಾರೆ. ಬಿಗ್ ಬಾಸ್ ಮನೆಯ ಸದಸ್ಯರ ವೈಯಕ್ತಿಕ ವಿಷಯಗಳನ್ನ ಇಟ್ಕೊಂಡು ಗಿಲ್ಲಿ ನಟ ಅಪಹಾಸ್ಯ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ಶೋನಲ್ಲಿ ಈಗ 68 ದಿನಗಳು ಕಳೆದಿವೆ. ಆರಂಭದಿಂದಲೂ ಕೂಡ ಎಲ್ಲರನ್ನ ನಗಿಸ್ತಾ ಬರ್ತಾ ಇದ್ದಂತಹ ಗಿಲ್ಲಿ 2ನೇ ಬಾರಿ ಕಳಪೆ ಪಟ್ಟವನ್ನ ಪಡ್ಕೊಂಡಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಅನೇಕರು ಕಳಪೆ ಪಟ್ಟಕ್ಕೆ ಗಿಲ್ಲಿ ಹೆಸರನ್ನ ಸೂಚಿಸಿದ್ರು. ಅದಕ್ಕೆ ಎಲ್ಲರೂ ಕೂಡ ನೀಡಿದಂತಹ ಕಾರಣನೇ ಗಿಲ್ಲಿಯ ಅತಿರೇಕದ ಮಾತು. ಹಾಸ್ಯದ ಹೆಸರಿನಲ್ಲಿ ಗಿಲ್ಲಿ ನಟ ಅನೇಕರನ್ನ ಅಪಹಾಸ್ಯ ಮಾಡ್ತಾರೆ. ಆ ಕಾರಣದಿಂದಲೇ ರಘು, ಅಶ್ವಿನಿ ಗೌಡ, ಚೈತ್ರಾ ಕುಂದಾಪುರ ಮುಂತಾದವರು ಗಿಲ್ಲಿಗೆ ಕಳಪೆ ಪಟ್ಟವನ್ನ ನೀಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರು ಸದಾ ಲವಲವಿಕೆಯಿಂದ ಇರ್ತಾರೆ. ಎಲ್ಲರ ಜೊತೆಗೂ ಕೂಡ ಅವರು ಮಾತಾಡ್ತಾರೆ. ಮಾತಿನಿಂದಲೇ ಅವರು ವೀಕ್ಷಕರ ಗಮನವನ್ನ ಸೆಳೆದಿರುವಂಥದ್ದು ನಮಗೆಲ್ರಿಗೂ ಗೊತ್ತೇ ಇದೆ. ಅವರು ಕಾಮಿಡಿ ಮಾಡುವಾಗ ಬಿಗ್ ಬಾಸ್ ಮನೆಯ ಹಲವರು ಎಂಜಾಯ್ ಮಾಡ್ತಾರೆ. ಆದರೆ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಗಿಲ್ಲಿ ನಟ ಕಾಮಿಡಿ ಮಾಡಿದ್ದನ್ನ ಅನೇಕರು ವಿರೋಧಿಸಿದ್ದಾರೆ. ಈ ಮೊದಲು ರಘು ಅವರು ಗಿಲ್ಲಿ ಜೊತೆ ಜಾಸ್ತಿ ಬೆರಿತಾ ಇದ್ರು. ಆಗ ಅವರಿಬ್ಬರ ನಡುವೆ ಒಳ್ಳೆಯ ಸ್ನೇಹ ಇತ್ತು. ಆದರೆ ದಿನದಿಂದ ದಿನಕ್ಕೆ ರಘು ಅವರಿಗೆ ಗಿಲ್ಲಿ ಮೇಲಿನ ಭಾವನೆ ಬದಲಾಗ್ತಾ ಹೋಗಿದೆ. ಇನ್ನು ಸಹ ಸ್ಪರ್ಧಿಗಳ ಬಗ್ಗೆ ಗಿಲ್ಲಿ ಅಪಹಾಸ್ಯ ಮಾಡಿದ್ದನ್ನ ರಘು ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಎಲ್ಲದಕ್ಕೂ ಕೂಡ ಒಂದು ಇತಿಮಿತಿ ಇರುತ್ತೆ, ಅದನ್ನ ಯಾರು ಕೂಡ ಮೀರಬಾರ್ದು ಅಂತ ರಘು ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಗಿಲ್ಲಿ ಅರ್ಥ ಮಾಡ್ಕೋತಾ ಇಲ್ಲ ಅನ್ನುವಂಥದ್ದು. ಕೆಲವು ಸ್ಪರ್ಧಿಗಳ ವಯಸ್ಸಿನ ಬಗ್ಗೆ ಅವರು ಅಪಹಾಸ್ಯ ಮಾಡಿದ್ದಾರೆ. ಸೀನಿಯರ್ ಸಿಟಿಸನ್ಸ್, ವಯಸ್ಸಾದವರು, ವೃದ್ಧರು ಅಂತ ಎಲ್ಲ ಪದ ಬಳಕೆಯನ್ನ ಮಾಡಿದ್ದಾರೆ. ಇದು ಕೂಡ ಹಲವರ ಕೋಪಕ್ಕೆ ಕಾರಣ ಆಗಿದೆ. ಈ ವಿಚಾರದಲ್ಲಿ ಚೈತ್ರಾ ಕುಂದಾಪುರ ಅವರು ಗಿಲ್ಲಿ ಅವರನ್ನ ಬಲವಾಗಿ ಖಂಡಿಸ್ತಾರೆ. ಆದ್ರೂ ಕೂಡ ಗಿಲ್ಲಿ ಅವರು ತಮ್ಮದೇ ಸರಿ ಅನ್ನುವಂಥ ವಾದವನ್ನ ಮಾಡಿದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಿರುವಂತಹ ಚೈತ್ರಾ ಕುಂದಾಪುರ ಅವರು ಈ ವಾರ ಉತ್ತಮ ಅಂತ ಅನಿಸ್ಕೊಂಡಿದ್ದಾರೆ. ಎಲ್ಲರ ಜೊತೆಗೂ ಕೂಡ ಅವರು ಬೆರಿತಾ ಇದ್ದಾರೆ. ಕೊಟ್ಟ ಟಾಸ್ಕ್ ಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಸ್ಪಂದನ ಬದಲು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಕೂಡ ಆಡಿ ಗೆದ್ದಿದ್ದಾರೆ. ಎಲ್ಲಾ ಕಾರಣಗಳಿಂದಾಗಿ ಚೈತ್ರಾ ಕುಂದಾಪುರ ಅವರು ಉತ್ತಮ ಪಟ್ಟವನ್ನ ಪಡೆದುಕೊಂಡಿದ್ದಾರೆ ಈ ವಾರ. ಹಾಗಾದ್ರೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಯಾರಿಗೆ, ಕಿಚ್ಚನ ಕ್ಲಾಸ್ ಯಾರಿಗೆ ಕಾದು ನೋಡ್ಬೇಕಾಗಿದೆ. ಇನ್ನು ತಪ್ಪು ಸರಿಗಳು ಅಂತ ನೋಡ್ತಾ ಹೋಗೋದಾದ್ರೆ ಈ ವಾರ ತಪ್ಪು ಅನ್ನುವಂಥದ್ದು ಎಲ್ಲರ ಬಾಯಲ್ಲೂ ಬರ್ತಾ ಇರುವಂಥದ್ದು ಗಿಲ್ಲಿ. ಅದಕ್ಕೇನೆ ಗಿಲ್ಲಿ ಕಳಪೆ ಪಟ್ಟಕ್ಕೆ ಮತ್ತೊಮ್ಮೆ ಸೇರ್ಪಡೆಯಾಗಿರುವಂಥದ್ದು, ಕಳಪೆ ಆಗಿರುವಂಥದ್ದು. ಹಾಗಿದ್ರೆ ಉತ್ತಮ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಅಂತ ವಿಚಾರ ಬಂದಾಗ ಮೊದಲು ಬರುವಂತ ಹೆಸರು ಅಲ್ಲಿರುವಂಥವರ ಬಾಯಲ್ಲಿ ನೋಡಿದ ಹಾಗೆ ಉತ್ತಮ ಅಂತ ಬಂದಾಗ ಚೈತ್ರಾ ಕುಂದಾಪುರ ಅವರು ಕಳೆದ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಈಗ ಬಂದಾಗ ತುಂಬಾ ವಿಭಿನ್ನವಾಗಿ ತಮ್ಮನ್ನ ತಾವು ತೋರ್ಪಡಿಸ್ಕೊಂಡಿದ್ದಾರೆ. ಎಲ್ಲ ಟಾಸ್ಕ್ಗಳನ್ನ ಅದ್ಭುತವಾಗಿ ಆಡಿರುವಂಥದ್ದು. ಸೊ ಕಿಚ್ಚನ ಚಪ್ಪಾಳೆ ಈ ಬಾರಿ ಒಂದು ಕಡೆ ನೋಡ್ತಾ ಹೋಗೋದಾದ್ರೆ ಚೈತ್ರಾ ಕುಂದಾಪುರ ಅವ್ರಿಗೆ ಸಿಗಬಹುದು ಅನ್ನುವಂಥದ್ದು. ಇನ್ನು ಗಿಲ್ಲಿ ಅವರ ಒಂದು ಅಪಹಾಸ್ಯ ಆಗಿರಬಹುದು, ಇದೆಲ್ಲದಕ್ಕೆ ಕಿಚ್ಚ ಕ್ಲಾಸ್ ತಗೋತಾರ ಹಾಗಿದ್ರೆ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಜನತೆ ಮಾತ್ರ ಗಿಲ್ಲಿ ಪರವಾಗಿ ನಿಂತಿರುವಂಥದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇನ್ನು ರಘು ಅವರು ಗಿಲ್ಲಿ ಅವರು ಕೂಡ ಎಷ್ಟು ಇಬ್ರು ಕೂಡ ಕುಚುಕು ಗೆಳೆಯರಾಗಿದ್ರು, ದಿಗ್ಗಜ ರೂಪ 2 ಆಗಿದ್ರು. ಆದ್ರೆ ರಘು ಗಿಲ್ಲಿ ಈಗ ದೂರ ಆಗ್ತಿದ್ದಾರೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಕಿಚ್ಚನೆ ಇವತ್ತು ಗಿಲ್ಲಿ ರಘುನ ಒಂದು ಮಾಡ್ತಾರಾ? ಇದು ಕೂಡ ಕುತೂಹಲ, ಕಾತುರ ಇರುವಂಥದ್ದು. ಸೊ ಹಾಗಿದ್ರೆ ಈ ಒಂದು ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಬೇಕು ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.